Hello students, this is Bhumika. Welcome back to my channel. ಇವತ್ತು ನಾವು 10ನೇ ತರಗತಿಯ ಚಾಪ್ಟರ್ 8 ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಟ್ರಿಗ್ನೋಮೆಟ್ರಿ? ಟ್ರಿಗ್ನೋಮೆಟ್ರಿ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಅಂಡ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್. ನಾವು ಯಾವ ಟ್ರಯಾಂಗಲ್ಗೆ ನಾವು ಟ್ರಿಗ್ನೋಮೆಟ್ರಿಯನ್ನು ಅಪ್ಲೈ ಮಾಡ್ಬೋದು ಅನ್ನೋದನ್ನ ನೋಡೋಣ. ಫಾರ್ ರೈಟ್ ಆಂಗಲ್ ಓನ್ಲಿ ವಿ ಆರ್ ಅಪ್ಲೈಯಿಂಗ್ ದಟ್. ಸೊ ರೈಟ್ ಆಂಗಲ್ ಅಂದ್ರೆ ದಟ್ ಈಸ್ ಹ್ಯಾವ್ 90 degree. This is angle A, angle B, angle C. ಅವರೇನಾದರೂ ಆಂಗಲ್ ಎಗೆ ಫೈಂಡ್ ಔಟ್ ಮಾಡಿ ರೇಷಿಯೋನ ಫಾರ್ ಸೈನ್, ಕಾಸ್, ಟ್ಯಾನ್, ಕಾಟ್ ಆ ಥರ ಕೇಳಿದ್ರು ಅಂತಂದ್ರೆ ನಾವು ಆಂಗಲ್ ಎಗೆ ಯಾವ್ದು ಅಪೋಸಿಟ್ ಆಗಿರುತ್ತೋ ಅದನ್ನ ಅಪೋಸಿಟ್ ಸೈಡ್ ಅಂತ ತಗೊಳ್ಬೇಕು. ಸೊ ದಟ್ ಈಸ್ ವಾಟ್ ಅಪೋಸಿಟ್. ಎಗೆ ಅಪೋಸಿಟ್ ಇರೋದನ್ನ ಅಪೋಸಿಟ್ ಅಂತ ತಗೊಂತೀವಿ. ಆಂಗಲ್ ಎ ಅಟ್ಯಾಚ್ ಆಗಿರೋದನ್ನ ಏನಂತ ತಗೊಂತೀವಿ? ಅಡ್ಜಸೆಂಟ್ ಅಂತ ತಗೊಳ್ತೀವಿ. ಇದನ್ನ ಹೈಪೋಟನಸ್ ಅಂದ್ರೆ 90 ಡಿಗ್ರಿಗೆ ಯಾವ್ದು ಅಪೋಸಿಟ್ ಆಗಿರುತ್ತೋ ಅದನ್ನ ಹೈಪೋಟನಸ್ ಅಂತ ತಗೊಳ್ತೀವಿ. ನಾವ್ ಇವಾಗ ರೇಷಿಯೋನ ಬರಿತಾ ಹೋಗೋಣ. ಯಾವ್ದಕ್ಕೆ? ಫಸ್ಟ್ ಸೈನ್ ಎ. ಸೈನ್ ಎಗೆ ರೇಷಿಯೋ ಏನಪ್ಪಾ ಅಂತಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್. ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್. ದಟ್ ಈಸ್ ಅಪೋಸಿಟ್ ಏನಿದೆ ಇಲ್ಲಿ? ಬಿ ಸಿ ಅಪೋಸಿಟ್ ಅಲ್ಲಿದೆ. ಸೊ ಬಿ ಸಿ ಡಿವೈಡೆಡ್ ಬೈ ಹೈಪೋಟನಸ್ ಇಸ್ ಎ ಸಿ. ನೆಕ್ಸ್ಟ್ ಕಾಸ್ ಎಗೆ ರೇಷಿಯೋನ ಬರೆಯೋಣ. Cos A ಗೆ ರೇಷಿಯೋ adjacent divided by hypotenuse. Adjacent divided by hypotenuse. That is adjacent ಏನಿದೆ? AB or BA. Hypotenuse is AC. Next tan A. Tan A ನ ಯಾವ ತರ ಬರಿಬಹುದು ಅಂದ್ರೆ sin A divided by cos A. Sin A divided by cos A ಬರೆಯೋಣ ಫಸ್ಟ್. Sin A divided by cos A ಈಕ್ವಲ್ಸ್ ಟು ಸೈನ್ ಎ ಏನ್ ಕೊಟ್ಟಿದ್ದಾರೆ ನಮಗೆ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಏನಿದೆ ನಮಗೆ? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಸ್. ಹೈಪೋಟನಸ್ ಅಂಡ್ ಹೈಪೋಟನಸ್ ವಿಲ್ ಕ್ಯಾನ್ಸಲ್. ನಮ್ಗೆ ಏನ್ ಬರುತ್ತೆ? ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಏನಿದೆ ಇಲ್ಲಿ? ಅಪೋಸಿಟ್ ಬಿ ಸಿ ಇದೆ, ಅಡ್ಜಸೆಂಟ್ ಬಿ ಎ ಇದೆ. ಅಂದ್ರೆ tan A ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ರೇಷಿಯೋ tan ಗೆ ರೇಷಿಯೋ ಏನಪ್ಪಾ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನೆಕ್ಸ್ಟ್ ಕೊಸಿಕೆಂಟ್ ಎ. ಕೊಸಿಕೆಂಟ್ ಎ ಏನಪ್ಪಾ ಅಂದ್ರೆ ರೆಸಿಪ್ರೋಕಲ್ ಆಫ್ ಸೈನ್ ಎ. ರೆಸಿಪ್ರೋಕಲ್ ಅಂದ್ರೆ ಉಲ್ಟಾ ಮಾಡಿದ್ರೆ ನಮಗೆ ಏನ್ ಬರುತ್ತೆ? ಕೊಸಿಕೆಂಟ್ ಎ. ಅಂದ್ರೆ ಇಲ್ಲಿ ಏನಿದೆ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಇದೆ. ಇಲ್ಲಿ ನಾವ್ ಏನ್ ಬರೀಬೇಕು? ಹೈಪೋಟನಸ್ ಡಿವೈಡೆಡ್ ಬೈ ಅಪೋಸಿಟ್. ಹೈಪೋಟನಸ್ ಡಿವೈಡೆಡ್ ಬೈ ಅಪೋಸಿಟ್ ಅಂದ್ರೆ ಏನ್ ಬರುತ್ತೆ? AC divided by BC. Next secant. Secant is reciprocal of cos. Reciprocal of cos ಅಂದ್ರೆ ಏನು ಬರಿಬೇಕು ನಾವೀಗ? hypotenuse divided by adjacent. Hypotenuse ಏನಿದೆ ಇಲ್ಲಿ? AC divided by adjacent is BA. And the last ratio is that is cot. Cot is the reciprocal of tan. So cot A equals to what is the reciprocal? ಇವಾಗ tan A is opposite divided by adjacent. ಇವಾಗ cot A ಗೆ ನಾವೇನ್ ಬರಿಬೇಕು? adjacent divided by opposite. So adjacent ಏನಿದೆ ಇಲ್ಲಿ? BA divided by BC. ಈ ಎಲ್ಲಾ ರೇಷಿಯೋನ ಯೂಸ್ ಮಾಡಿಕೊಂಡು ನಾವು ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡಬಹುದು. ಎಕ್ಸರ್ಸೈಸ್ 8.1 ನಲ್ಲಿ ಫಸ್ಟ್ ಕ್ವೆಶ್ಚನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇನ್ ಎ ಟ್ರಯಾಂಗಲ್ ABC right angled at B. AB equals to 24 cm, BC is 7 cm. Determine sin A, cos A and sin C, cos C. ನಾವು ಏನ್ ಮಾಡಬೇಕು? ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರಂತೆ. ದಟ್ ಈಸ್ A, B, C. ಅಲ್ಲಿ ಏನಿದೆ? ಆಂಗಲ್ ಎಲ್ಲಿದೆ ಅಂದ್ರೆ ದಟ್ ಈಸ್ 90 degree at B. ರೈಟ್ ಆಂಗಲ್ ಅಟ್ B ಅಂತ ಹೇಳಿದ್ದಾರೆ. ನಾವೇನ್ ಫೈಂಡ್ ಔಟ್ ಮಾಡಬೇಕು? ಅಲ್ಲಿ ನಮಗೆ ಕೊಟ್ಟಿರೋದು AB equals to 24 centimeter and BC equals to 7 centimeter ಅಂತ ಕೊಟ್ಟಿದ್ದಾರೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು sin A cos A. ಫಸ್ಟ್ sin A and cos A ಫೈಂಡ್ ಔಟ್ ಮಾಡಬೇಕು. ನಮಗೆ ಏನ್ ಗೊತ್ತಿದೆ? AB ಎಷ್ಟು ಕೊಟ್ಟಿದ್ದಾರೆ? 24 centimeter ಕೊಟ್ಟಿದ್ದಾರೆ. BC ಎಷ್ಟು ಕೊಟ್ಟಿದ್ದಾರೆ? 7 centimeter ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದೇನು? ಅಪೋಸಿಟ್ ಇದೆ, ಅಡ್ಜಸೆಂಟ್ ಇದೆ. ನಮಗೆ ಬೇಕಾಗಿರೋದು ಹೈಪೋಟನಸ್. ಹೈಪೋಟನಸ್ ಕಂಡುಹಿಡಬೇಕು ಅಂದ್ರೆ ನಮ್ಗೆ ಗೊತ್ತಿದೆ, ನಾವು
ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡಬೇಕು. ಏನ್ ಯೂಸ್ ಮಾಡಬೇಕು? ಪೈಥಾಗೋರಸ್ ಥಿಯರಮ್. ಬೈ ಯೂಸಿಂಗ್ ದ ಪೈಥಾಗೋರಸ್ ಥಿಯರಮ್. By using the Pythagoras theorem, we have to find that what is the hypotenuse here. So, AC equals to, that is hypotenuse square antadru baribodu, atha AC square equals to AB square plus BC square. Pythagoras theorem. This is the Pythagoras theorem. Okay, that is AC enide namage gottilla, so AC square age itkontini. AB enide namage, AB is 24 cm. That is 24 square plus BC enide 7 square. AC square equals to 24 square is what? Okay. 24 square is 576 plus 7 square is 49. ಎರಡನ್ನು ಆಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ? AC equals to 675. AC square equals to 675. Therefore AC equals to root 675. 675 is the square root of 25. That is implies AC equals to 25 centimeter. So ನಾವು ಏನು ಹೈಪೋಟೆನಸ್ ಏನ್ ಬಂತು ನಮಗೆ 25 ಸೆಂಟಿಮೀಟರ್ ಅಂತ ಬಂತು. ಸೊ ನಮಗೆ ಎಲ್ಲಾ ಸೈಡ್ಸ್ ಇದೆ, ನಾವು ಈಸಿಯಾಗಿ ರೇಷಿಯೋನ ಕಂಡುಹಿಡಿಬಹುದು. ಫಸ್ಟ್ ಏನ್ ಕಂಡುಹಿಡಬೇಕು? ಸೈನ್ ಎ. ಸೈನ್ ಎ ಅಂದ್ರೆ ಎ ಗೆ ಆಪೋಸಿಟ್ ಆಂಗಲ್ ಯಾವ್ದಿದೆ? 7 ಇದೆ. ಸೊ ಆಪೋಸಿಟ್ ಡಿವೈಡೆಡ್ ಬೈ hypotenuse, that is 7 divided by hypotenuse is 25. Next cos A. Cos A equals to, cos A enide namige? Cos A. So adjacent divided by hypotenuse. Adjacent enide? Adjacent divided by hypotenuse. Adjacent is 24 centimeter. Hypotenuse is 25 centimeter. Okay, we find it the first main. Second main ಏನು ಹೇಳಿದ್ದಾರೆ ನಮಗೆ? sin C, cos C. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಅವ್ರು ಯಾವ ಆಂಗಲ್ ಹೇಳಿರ್ತಾರೆ ಅದರ ಅಪೋಸಿಟ್ ಆಂಗಲ್ ನ ನಾವು ಅಪೋಸಿಟ್ ಸೈಡ್ ಅಂತ ತಗೊಳ್ಬೇಕು ಅಂತ. ಸೊ ಅವ್ರು ಇವಾಗ ಹೇಳಿರೋದು ಆಂಗಲ್ ಸಿ ನ. ಸೊ ಹಾಗಿದ್ರೆ ಆಂಗಲ್ ಸಿ ಗೆ ಅಪೋಸಿಟ್ ಯಾವ್ದು ಬರುತ್ತೆ? AB ಬರುತ್ತೆ. ಅಂಡ್ ಆಂಗಲ್ BC ಏನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಸೊ ಹೈಪೋಟೆನಸ್ ಇಸ್ ಸೇಮ್ ಆಸ್ ಇಟ್ ಈಸ್. ಸೊ ಇವಾಗ ನಾವು ಸೈನ್ ಸಿ ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಏನಿದೆ? AB. ಹೈಪೋಟೆನಸ್ ಇಸ್ AC. ಸೊ AB ಏನಿದೆ ನಮಗೆ? 24 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ AC is 25 centimeter ಇದೆ. ಸೊ ದಿಸ್ ಇಸ್ ದ ರೇಷಿಯೋ. ನೆಕ್ಸ್ಟ್ ಅವ್ರು ಏನಿರೋದು? ಕಾಸ್ ಸಿ. ಕಾಸ್ ಸಿ ಏನಿದೆ? ಕಾಸ್ ಸಿ ಗೆ ಏನ್ ಬರಿಬೇಕು ನಾವು? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನಿದೆ? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಈಸ್ BC divided by AC. BC ದು ವ್ಯಾಲ್ಯೂ ಏನಿದೆ ನಮಗೆ? BC is 7 centimeter and AC is 25 centimeter. This is the first question. Thank you.